ವಿಜಯಪುರದಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಈ ರಣ ಬಿಸಿಲಿಗೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ನಿರ್ಮಾಣ ಮಾಡಿದೆ. ಬಿಸಿಲಿಗೆ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಸ್ಟ್ರೋಕ್ ಸಮಸ್ಯೆಗೆ ಚಿಕಿತ್ಸೆ ಕೊಡಲಾಗುತ್ತೆ. ಜಿಲ್ಲಾಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್, ಪ್ರತ್ಯೇಕ ಸಿಬ್ಬಂದಿ, ವೈದ್ಯರನ್ನ ನೇಮಿಸಲಾಗಿದೆ. ರೋಗಿಗಳಿಗಾಗಿ ಆಕ್ಸಿಜನ್, ORS, ಅಗತ್ಯ ಔಷಧಿಗಳನ್ನು ಕೂಡ ಸ್ಟಾಕ್ ಇಡಲಾಗಿದೆ. ವಿಜಯಪುರದಲ್ಲಿ ರಣಬಿಸಿಲು ಜನರನ್ನು ತತ್ತರಿಸುವಂತೆ ಮಾಡಿದೆ. ಅದರಲ್ಲೂ ಸಹ 42 ಡಿಗ್ರಿವರೆಗೆ ಈಗ ತಾಪಮಾನ ದಾಖಲಾಗಿದೆ. ಬಿಸಿ ಗಾಳಿ ಬೀಸ್ತಕ್ಕಂಥ ಎಲ್ಲ ಎಚ್ಚರಿಕೆಗಳನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿರುವಂಥದ್ದು. ಅದರಲ್ಲೂ ಸಹ ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ಮಾದರಿಯಲ್ಲಿ ಇಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡನ್ನು ಈಗ ನಿರ್ಮಾಣ ಮಾಡಲಾಗಿದೆ. ತಾವು ಕೂಡ ನೋಡ್ತಾ ಇದ್ದೀರಿ. ಪ್ರತ್ಯೇಕವಾದಂಥ ವಾರ್ಡನ್ನು ಈಗ ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಮಾಣ ಮಾಡಲಾಗಿರುವಂಥ 10 ಬೆಡ್ಗಳಿರ್ತವೆ. AC ಅಳವಡಿಸಲಾಗಿದೆ. ಅಂದರೆ ಸಂಪೂರ್ಣವಾಗಿ AC ಮಯವಾದಂಥ ಒಂದು ವಾರ್ಡ್ ಇರುತ್ತೆ ಇದು. ಮತ್ತೊಂದು ಕಡೆ ಎಮರ್ಜೆನ್ಸಿಯಾಗಿ ಇಲ್ಲಿ ಏನಾದರೂ ರೋಗಿಗಳು ಬಂದರೆ ಅವರಿಗೆ ಆಕ್ಸಿಜನ್ನ ವ್ಯವಸ್ಥೆ ಇರುತ್ತೆ. ಅವರ ಆರೋಗ್ಯವನ್ನು ಮಾನಿಟರ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಮಾನಿಟರ್ಗಳ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಇನ್ನೊಂದು ಕಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಹೀಟ್ ಸ್ಟ್ರೋಕ್ ಅಂತ ಹೇಳಿದರೆ ಈ ತಲೆಗೆ ಚಕ್ರ ಬಂದು ಬೀಳುವಂಥದ್ದು, ಮತ್ತೊಂದು ಕಡೆಗೆ ಸ್ಟ್ರೋಕ್ ಆಗುವಂಥದ್ದು, ಮತ್ತೊಂದು ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಪರಿಣಾಮವನ್ನು ಬೀರ್ತಾ ಇರುತ್ತೆ ಈ ಬಿಸಿಲು. ಹೀಗಾಗಿ ಏನಂತಂದರೆ ಇಲ್ಲಿ ಬರ್ತಕ್ಕಂಥ ಎಮರ್ಜೆನ್ಸಿಯಲ್ಲಿ ಬರ್ತಕ್ಕಂಥ ಅಂದರೆ ಪ್ರಜ್ಞೆಯನ್ನು ಕಳ್ಕೊಂಡು ಬರ್ಬೋದು ಅಂಥ ರೋಗಿಗಳು ಬಂದಾಗ ಎಮರ್ಜೆನ್ಸಿಯಾಗಿ ಏನು ಚಿಕಿತ್ಸೆ ಕೊಡ್ಲಿಕ್ಕೆ ಬೇಕು ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಬೇಕಾದಂಥ ಔಷಧಿಗಳ ದಾಸ್ತಾನು ಕೂಡ ಇಲ್ಲಿ ಆಗಿದೆ. ಇಲ್ಲಿ ಕೂಡ ನೋಡ್ಬೋದು. ಈ ಭಾಗದಲ್ಲಿ ORS ಪ್ಯಾಕೆಟ್ಗಳಿದ್ದಾವೆ. ORS ಪ್ಯಾಕೆಟ್ನ ವ್ಯವಸ್ಥೆ ಕೂಡ ಇಲ್ಲಿದೆ. ಮತ್ತೊಂದು ಕಡೆಗೆ ಬೇಕಾದಂಥ ಔಷಧಿಗಳ ದಾಸ್ತಾನು ಕೂಡ ಇಲ್ಲಿ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮತ್ತು ಇಲ್ಲಿ ಪ್ರತ್ಯೇಕವಾಗಿ ಸಿಬ್ಬಂದಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿ ಕೂಡ ಇಲ್ಲಿರುತ್ತೆ. ಅಂದರೆ ಪ್ರತ್ಯೇಕವಾಗಿಯೇ ಈ ವಾರ್ಡ್ಗೆ ಇರುವಂಥದ್ದು. ಈ ರೀತಿಯಾಗಿ ಏನೇನು ಔಷಧಿಗಳು ಇದ್ದಾವೆ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಬರ್ತಕ್ಕಂಥ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಅಸ್ವಸ್ಥರಾಗಿ ಬಂದಲ್ಲಿ ಅವರಿಗೆ ಎಮರ್ಜೆನ್ಸಿಯಾಗಿ ಕೊಡಬೇಕಂತ ಚಿಕಿತ್ಸೆಯ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ಇರುವಂಥದ್ದು. ಇದು ಪ್ರತಿ ವರ್ಷದಂತೆ ನಾವು ವಿಜಯಪುರದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಬೆಡ್ಗಳ ಒಂದು ಈ ಹೀಟ್ ಸ್ಟ್ರೋಕ್ ವಾರ್ಡ್ ಅಂತ ಮಾಡಿರ್ತೀವಿ. ಇಲ್ಲಿ ಬರಬರ್ತಾ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಹೋದ ವರ್ಷ ಕೂಡ ಏಪ್ರಿಲ್ ಮೇನಲ್ಲಿ ತುಂಬ ಜಾಸ್ತಿ ಆಯಿತು. ಈ ವರ್ಷ ಕೂಡ 41ವರೆಗೆ ಆಗ್ತಾಯಿದೆ. ಸೊ ಅಂಥ ಪೇಷಂಟ್ ಬಂದರೆ ಇಮಿಡಿಯೇಟ್ಲಿ ಇದು ICU ಇದ್ದಂಥ ಒಂದು 10 ಬೆಡೆಡ್ ICU ಇದೆ, ವೆಂಟಿಲೇಟರ್ ಸಪೋರ್ಟ್ ಇದೆ, ಸೆಂಟ್ರಲ್ ಆಕ್ಸಿಜನ್ ಇದೆ. ತಾವು ನೋಡ್ತಿರ್ಬೋದು ORS ಪ್ಯಾಕೆಟ್, ಡ್ರಿಂಕಿಂಗ್ ವಾಟರ್, ರೆಫ್ರಿಜರೇಟರ್, ಡಿಫಿಬ್ರಿಲೇಷನ್ ಕೂಡ ಇದೆ. ಸೊ ಇಲ್ಲಿ ಬಂದಮೇಲೆ ಯಾವುದೇ ರೀತಿ ಪೇಷಂಟ್ಗೆ ಅಶ್ಯೂರೆನ್ಸ್ ಕೊಡಲಿಕ್ಕೆ ನಮ್ಮ ಟೀಮ್ ಕೂಡ ರೆಡಿ ಇದೆ. ಎಲ್ಲ ಟೀಮ್ಗೂ ನಾವು ಟ್ರೈನ್ ಮಾಡಿದ್ದೀವಿ. ಸೊ ಅನಸ್ಥೆಟಿಸ್ಟ್ ಇದ್ದಾರೆ, ಎಮರ್ಜೆನ್ಸಿ ಮೆಡಿಸಿನ್ ಡಾಕ್ಟರ್ಸ್ ಇದ್ದಾರೆ. ಸೊ ಅವರಿಗೆ ಕೌನ್ಸಿಲಿಂಗ್ ಮಾಡೋ ಜೊತೆ ಅಷ್ಟೇ ಅಲ್ಲ, ಅವರಿಗೆ ಇಲ್ಲಿ ಬಂದು ಡಿಹೈಡ್ರೇಷನ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಅವ್ರಿಗೆ ಅಂಥ ಪೇಷಂಟ್ಗೆ ಎಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ನಿತ್ರಾಣ ಅಂತ ಹೇಳ್ತೀವಿ ನಾವು. ನಿತ್ರಾಣ ಅಂದರೆ ಡಿಹೈಡ್ರೇಷನ್ ಆಗುತ್ತೆ, ಲವಣಾಂಶ ಕಡಿಮೆ ಆಗುತ್ತೆ, ನೀರಿನ ಅಂಶ ಕಡಿಮೆ ಆಗುತ್ತೆ. ಹೀಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನಿಗೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಚಕ್ರ ಬಂದು ಬೀಳ್ಬೋದು, ಫಿಟ್ಸ್ ಬರ್ಬೋದು, ಕನ್ವಲ್ಷನ್ಸ್ ಬರ್ಬೋದು. ಈ ಸಣ್ಣ ಮಕ್ಕಳಲ್ಲಿ, ಪ್ರತಿಯೊಂದು ಸಣ್ಣ ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ ಮುಖ್ಯವಾಗಿ ಜಾಂಡಿಸ್ ಆಗೋ ಚಾನ್ಸು ಕೂಡ ಇರ್ತವೆ ಸರ್. ಸೊ ಆದ್ದರಿಂದ ಅಂಥವು ಯಾರೋ ಬಂದರೂ ಕೂಡ ಆ ಪೇಷಂಟ್ಗಳಿಗೆ ಗಾಬರಿ ಆಗೋದು ಬೇಡ. ನಮ್ಮ ಆಸ್ಪತ್ರೆ ಯಾವತ್ತೂ ಓಪನ್ ಆಗಿರ್ತದೆ. ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಒಂದೇಪ್ಪ ಅಂತಂದರೆ ಆದಷ್ಟು 10ರಿಂದ 4 ಗಂಟೆವರೆಗೆ ಹೊರಗಡೆ ಬರಬೇಡಿ, ನೆರಳಲ್ಲಿ ಕೆಲಸ ಮಾಡಿ. ಅಂತ ಏನಾದರೂ ತೊಂದರೆ ಬಂದರೆ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ. ದಯವಿಟ್ಟು ನೀರು ಜಾಸ್ತಿ ಕುಡಿಬೇಕಂತ ಹೇಳ್ತಾ ಇದ್ದೀನಿ. 2ರಿಂದ ಕನಿಷ್ಠ 3ರಿಂದ 5 ಲೀಟರ್ ನೀರು ಕುಡಿತಾ ಇರಬೇಕು. ತಂಪು ಪಾನೀಯಗಳನ್ನು ಸೇವಿಸ್ತಾ ಇರಬೇಕು. ಅಂಬ್ಲಿ ಕುಡ್ರಿ, ಮಜ್ಜಿಗೆ ಕುಡ್ರಿ, ಮೊಸರು ಕುಡ್ರಿ, ಇದರಿಂದ ಪಾನಕ ಕುಡ್ರಿ, ಭಾಳ ಒಳ್ಳೆಯದು. ವಿಜಯಪುರದ ಗಣಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.